ಇಲ್ಲಿ ಭೀಮಾ ನದಿ ತುಂಬಿ ಹರಿಯುತ್ತಿದ್ದಾಗ ಅವ್ರಿಗೆ ಎದುರಾದಂತಹ ಸಮಸ್ಯೆ, ಅವರೆಲ್ಲ ಬಂದು ಏನೆಲ್ಲ ಬೇಡ್ತಾರಲ್ರಿ ಎಲ್ಲಾನು ಆ ಒಂದು ಶರಣಬಸವೇಶ್ವರರು ದಾನವಾಗಿ ನಿಮ್ಮ ಒಂದು ದಾನ ಧರ್ಮದಿಂದ ಹಲವಾರು ಅಲ್ಲಿ ಗುರು ಲಿಂಗ ಜಂಗ ಅನ್ಗಂಡೆ ನೋಡು ಮರ ಕೊಟ್ಟು ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬಂದಿವ್ರಿ. ಇವ್ರ ಹೆಸರ ಮೇಲೆ ಅರ್ಚನೆ ಮಾಡಿಸಿದ್ವಿ. ಮೇಣದ ಚಿತ್ರ ನೋಡ್ರಿ ಇದು. ಇವಾಗ ಏನ್ ಜೀವಂತ ಅದಾರೇನೋ ಸದಾ ಹಸನ್ಮುಖಿಯಾಗಿ ಅವ್ರು ಇದೇ ತರ. ಹಾಯ್ ಫ್ರೆಂಡ್ಸ್, ನಾವು ನೋಡ್ರಿ ಗುಲ್ಬರ್ಗಕ್ಕೆ ಹೊಂಟೀವಿ ನೋಡ್ರಿ. ಗೊಬ್ಬೂರ್ ಬಿ ನಮ್ಮ ಫ್ರೆಂಡ್ ಊರು. ಇಲ್ಲಿಂದ ನಾವು ಕಲಬುರ್ಗಿಗೆ ಹೊಂಟೀವಿ ನೋಡ್ರಿ ಬೈಕ್ ಮೇಲೆ. ಕಲಬುರ್ಗಿ ಒಳಗೆ ವಿಡಿಯೋಸ್ ಮಾಡೋಕೆ ಹೋಗ್ತಾ ಇದ್ದೀವಿ ರೀ. ಇದು ನೋಡ್ರಿ ಅಂಬೇಡ್ಕರ್ ಸರ್ಕಲ್ ನೋಡ್ರಿ. ಬಸ್ ಸ್ಟ್ಯಾಂಡ್ಕಿನ್ನ ಬಿಫೋರ್ ಬರುತ್ತೆ ನೋಡ್ರಿ. ಇದಾದ ನಂತರ ನೆಕ್ಸ್ಟು ನಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ನೋಡ್ರಿ. ಅಲ್ಲಿಂದ ಅಪ್ಪ ಟೆಂಪಲಿಗೆ ಹೋಗತ್ತೀವಿ ನೋಡ್ರಿ. ನಾವು ಇವತ್ತು ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ವಿಡಿಯೋ ಮಾಡೋಕೆ ಹೋಗತ್ತೀವಿ. ಬೆಳಗ್ಗೆನೇ ಯಾವ ಥರ ಅದ ನೋಡ್ರಿ ವ್ಯೂ ನೋಡ್ಬೋದು ನೀವು ಸರ್ಕಲಲ್ಲಿ. ಶರಣಬಸವೇಶ್ವರ ಗುಡಿ ಎಂಟ್ರಿ ನೋಡ್ರಿ ಇದು. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾವು ನೋಡ್ರಿ ಇವತ್ತು ಬಿಸಿಲ ನಗರಿ, ತೊಗರಿಯ ಕಣಜ ಎಂದೇ ಕರೆಯಲ್ಪಡುವ ಕಲಬುರಗಿ ನಗರಕ್ಕೆ ಬಂದೀವಿ ನೋಡ್ರಿ. ಕಲಬುರಗಿಯ ಆರಾಧ್ಯ ದೈವ ಅಷ್ಟೇ ಅಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಎಂದು ಕರೆಸಿಕೊಳ್ಳುವ ಶ್ರೀ ಮಹಾತ್ಮ ಶ್ರೀ ಶರಣಬಸವೇಶ್ವರ ಸಂಸ್ಥಾನಕ್ಕೆ ಬಂದೀವಿ ನಾವು. ಶರಣಬಸವೇಶ್ವರ ದೇವಸ್ಥಾನ, ಆಮೇಲೆ ಈ ದೇವಸ್ಥಾನದ ಇತಿಹಾಸ, ಮಹಾದಾಸೋಹದ ಮನೆ, ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗೋಗಿ ದೇವರ ದರ್ಶನ ತಗೊಂಡು ಬರೋಣ. ಫಸ್ಟ್ ಶಕ್ತಿಯಪ್ಪ ಶರಣ ಬಸವಣ್ಣ, ಶರಣ ಬಸವಣ್ಣ, ಇಂತ ನೆಲುವ ಕೈಲಾಸಾಗಿ ಬೆಳಗುತ್ತಿರುವುದು, ಇಂತ ನೆಲುವ ಕೈಲಾಸಾಗಿ. ಶರಣಬಸವೇಶ್ವರರ ಕತ್ತು ಗದ್ದಿಗೆ ನೋಡಿ ವೀಕ್ಷಕರೇ. ಶ್ರೀ ಮಹಾತ್ಮ ಶರಣಬಸವೇಶ್ವರರು ಹಾಗೂ ಅವರ ಗುರುಗಳಾದ ಮರುಳಾರಾಧ್ಯರ ಅವಳಿ ಪ್ರತಿಬಿಂಬದ ಮೂರ್ತಿಗಳು ನೋಡ್ರಿ ಇವು. ಈ ಥರ ಯಾವ ದೇವಸ್ಥಾನದಾಗೂ ನಾವು ಎರಡೆರಡು ಮೂರ್ತಿಗಳನ್ನು, ವಿಗ್ರಹಗಳನ್ನು ಕಾಣಲ್ಲ. ಆದರೆ ಇಲ್ಲಿ ಗುರುವಿಗೆ ತಕ್ಕ ಶಿಷ್ಯ, ಗುರುವಿನಂತೆ ಶಿಷ್ಯ ಅಂತೇಳಿ ಗುರು ಶಿಷ್ಯರ ಸಂಗಮವಾಗಿರ್ತಕ್ಕಂತಹ ಕ್ಷೇತ್ರ. ಕಲ್ಲು ಸಹಿತ ಕೂಗುವುದಪ್ಪ ನಿಮ್ಮ ಹೆಸರ, ಕಲ್ಲು ಸಹಿತ ಕೂಗುವುದಪ್ಪ ನಿಮ್ಮ ಹೆಸರ, ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ಶರಣ ಬಸವಣ್ಣ, ಇಂತ ನೆಲವ ಕೈಲಾಸಾಗಿ ಬೆಳಗುತ್ತಿರುವುದು, ನಿಂತ ನೆಲವ ಕೈಲಾಸಾಗಿ ಬೆಳಗುತ್ತಿರುವುದು. ಕೂಡಿ ಬರುವರಪ್ಪ ನಿನ್ನ ಗುಡಿಗೆ ಎಲ್ಲರೂ, ನಿನ್ನ ಬೇಡಿ ಪಡೆವಾರಪ್ಪ ಮುಕ್ತಿ ಪುಣ್ಯವಂತರು, ನಿನ್ನ ಬೇಡಿ ಪಡೆವರಪ್ಪ ಮುಕ್ತಿ ಪುಣ್ಯವಂತರು. ಅನ್ಗಂಡೆ ನೋಡು ಮರ ಕೊಟ್ಟು ನನಗೆ ಶಾಣು ಸ್ವಲ್ಪ ಆಗುತ್ತೆ. ಇವತ್ತು ವಿಶೇಷವಾಗಿ
ನಮ್ಮ ಶ್ರೀಮತಿಯವ್ರ ಬರ್ತ್ಡೇ ಇರೋದ ಕಾರಣಕ್ಕಾಗಿ ಇವತ್ತು ಅಪ್ಪರ ಗುಡಿಗೆ ಬಂದೀವ್ರಿ. ಕಲಬುರ್ಗಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬಂದೀವ್ರಿ. ಇವ್ರ ಹೆಸರ ಮೇಲೆ ಅರ್ಚನೆ ಮಾಡಿಸಿದ್ವಿ ನೋಡ್ರಿ. ಎಲ್ಲಾರು 2026ರಲ್ಲಿ ಅಪ್ಪರ ಆಶೀರ್ವಾದ ಆಗಿ ನಮ್ಮ ಜೀವನಕ್ಕೆಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು ನೋಡ್ರಿ. ನಾವಷ್ಟೇ ಅಲ್ಲ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಅಂತಾನೆ ಕರಿತೀವಿ ನೋಡ್ರಿ ಶರಣಬಸವೇಶ್ವರರು. ಎಷ್ಟರ ಮಟ್ಟಿಗೆ ನಾವೆಲ್ಲರೂ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಜನ ಎಷ್ಟು ಜನ ಯಾವ ತರ ಅನುಯಾಯಿಗಳು ಅದಾರ ಅಂದ್ರೆ ನಮ್ಮ ಶರಣಬಸವೇಶ್ವರರಿಗೆ ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ಸಣ್ಣ ಸಣ್ಣ ಹಳ್ಳಿ ಒಳಗುನು ಶರಣಬಸವೇಶ್ವರ ದೇವಸ್ಥಾನ ಕಾಣ್ತೀವಿ ನೋಡ್ರಿ ನಾವು. ಅಷ್ಟೊಂದು ಭಕ್ತರದಾರ ನೋಡ್ರಿ. ಇನ್ನ ಶರಣಬಸವೇಶ್ವರ ಬಗ್ಗೆ ತಿಳಿಸ್ತೀನಿ ನಾನು ನಿಮ್ಗೆ ಮಾಹಿತಿ. ಆಮೇಲೆ ಮಹಾದಾಸೋಹ ಮಂಟಪಕ್ಕನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಇವತ್ತು ನನ್ನ ಹುಟ್ಟು ಹಬ್ಬದ ವಿಶೇಷ. ನಾವು ಬೆಳಗ್ಗೆನೆ ಪೂಜಾ ಟೈಮಲ್ಲಿ ಶರಣಬಸವೇಶ್ವರ ದರ್ಶನ ತಗೊಂಡಿವಿ ನೋಡ್ರಿ. ಅಂದ್ರೆ ಪೂಜೆ ಆದ ತಕ್ಷಣ ಫಸ್ಟ್ ದರ್ಶನ ತಗೊಂಡಿವಿ ಅಂತಾನೆ ಹೇಳ್ಬೋದು. ಬಹಳ ಖುಷಿ ಆಯ್ತು, ಮನ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸ್ತು ನೋಡ್ರಿ. ಬಹಳ ವರ್ಷಗಳ ನಂತರ ನಾನು ದರ್ಶನ ತಗೋಕ್ ಬಂದೀನಿ ಇಲ್ಲಿಗೆ. ಬಹಳ ಖುಷಿ ಆಯ್ತು ನೋಡ್ರಿ. ನಾನು ಓದಿರೋದು ಇಲ್ಲೇ, ಕೆಲವೊಂದು ನೆನಪುಗಳು ಸಹ ಬಂದು ತುಂಬಾ ಖುಷಿ ಆಯ್ತು ವೀಕ್ಷಕರೇ. ಅಪ್ಪರ ದರ್ಶನ ಅದ್ರ ಬಗ್ಗೆ ನಮ್ಮ ಶ್ರೀಮತಿಯವರು ಇನ್ನೂ ಮಾಹಿತಿ ತಿಳಿಸ್ತಾರೆ ನಿಮ್ಗೆ ಸಂಪೂರ್ಣವಾಗಿ. ಕೇಳೋಣ. ಅವರು ಇಲ್ಲಿ ಇರ್ತಕ್ಕಂಥ ಕೆಲವು ದಿನಗಳ ನೆನಪುಗಳು ಎಲ್ಲವನ್ನು ಹೇಳ್ತಾರೆ ನಮ್ಮ ಶ್ರೀಮತಿಯವರು. ಕೇಳೋಣ ಬನ್ನಿ. ತೆಂಗಿನಕಾಯಿ ಹೊಡೆಯುವ ಸ್ಥಳ ನೋಡ್ರಿ. ಅಲ್ಲಿ ದರ್ಶನ ತಗೊಂಡ್ಬಂದು ಹೂ ಮಾಲೆ ಪೂಜೆ ಎಲ್ಲ ಐಟಮ್ಸ್ ಅಲ್ಲಿ ಗರ್ಭಗುಡಿ ಒಳಗೆ ಕೊಟ್ಟಿವಿ. ಇಲ್ಲಿ ಕಾಯಿ ಹೊಡ್ಸಕ್ ಬಂದೇವಿ ನೋಡ್ರಿ ನಾವು. ತೆಂಗಿನಕಾಯಿ ಹೊಡಕ್ಕೆ ಎಲ್ಲ ಸಪ್ರೇಟ್ ಪ್ಲೇಸ್ ಮಾಡ್ಯಾರಿ ಕೌಂಟರ್ ತರ. ಕಾಯಿ ನೈವೇದ್ಯ. ಸುಮಾರು 1746ರಲ್ಲಿ ಜನಿಸಿದ ಮಹಾದಾಸವಿ ಶರಣಬಸವೇಶ್ವರರು ತಮ್ಮ ಒಂದು ದಾನ ಧರ್ಮದಿಂದ ಹಲವಾರು ಅಲ್ಲಿ ಗುರು ಲಿಂಗ ಜಂಗಮ ಪ್ರಸಾದ ಎನ್ನುವ ಮಹತ್ವವನ್ನು ತಿಳಿದಿರ್ತಕ್ಕಂಥ ಕಾಯಕ ಯೋಗಿ, ಒಂದು ಬಸವಣ್ಣನವರ ಕಾಯಕ ಅನುಯಾಯಿ ಆಗಿರ್ತಕ್ಕಂತಹ ಶರಣಬಸವೇಶ್ವರರು ತಮ್ಮ ಒಂದು ಅರಳಗುಂಡಿ ಎನ್ನುವ ಗ್ರಾಮವನ್ನು ಬಿಟ್ಟು ಭೀಮಾ ನದಿಯನ್ನು ದಾಟ್ಕೊಂಡು ಹೀಗೆ ತಮ್ಮ ಶರಣರ ದರ್ಶನವನ್ನು ಸಾರುತ್ತಾ ಮುಂದೆ ಒಂದಿನ ಬರ್ತಾರೆ ಈ ಕಡೆ, ಅಂದ್ರೆ ಕಲಬುರಗಿ ಭಾಗದಲ್ಲಿ. ಮೊದಲು ಬಂದಿರುವುದು ಅವರು ಶರಣಸಿರ್ಸಗಿ ಎನ್ನುವ ಗ್ರಾಮ ರೀ. ಇದು ಗುಲ್ಬರ್ಗಲಿಂದ ಇಲ್ಲೇ ಒಂದು 2-3 ಕಿಲೋಮೀಟರ್ ನಿಯರ್ ಆಗುತ್ತೆ ನೋಡ್ರಿ ಅದು ಹಳ್ಳಿ ಶರಣಸಿರ್ಸಗಿ ಅಂತ. ಅಲ್ಲಿ ದೊಡ್ಡಪ್ಪಗೌಡ ಎನ್ನುವ ಒಬ್ಬರು ಶಿಷ್ಯರ ಮನೆಯಲ್ಲಿ ಒಂದಿನ ರಾತ್ರಿ ವಸತಿ ಇರ್ತಾರಿ. ಆಗ ದೊಡ್ಡಪ್ಪಗೌಡರು ಹೇಳ್ತಾರ, ಇಲ್ಲ ಶರಣೆ ನೀವು ಗುರುಗಳೇ, ನೀವು ಕಲ್ಯಾಣಕ್ಕೇನು ಹೋಗುವುದು ಬೇಡ, ಅಂದ್ರೆ ಶರಣಬಸವೇಶ್ವರರ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಕಲ್ಯಾಣಕ್ಕೆ ಹೋಗುವುದಾಗಿರುತ್ತೆ. ಎಲ್ಲ ಶರಣರ ಜೊತೆ ಸೇರಿ ದಾಸೋಹ ಆಗಿರ್ಬೋದು, ಕಾಯಕ ಆಗಿರ್ಬೋದು, ನಿಸ್ವಾರ್ಥ ಜೀವನ ನಡೆಸ್ಬೇಕನ್ನುವುದು ಅವರ ಉದ್ದೇಶ ಆಗಿರುತ್ತೆ. ಆದ್ರೆ ದೊಡ್ಡಪ್ಪಗೌಡವರು ತಮ್ಮ ಮನೇಲಿ ಒಂದಿನ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಹೇಳ್ತಾರ, ಇಲ್ಲ ಗುರುಗಳೇ, ನೀವು ಕಲ್ಯಾಣಕ್ಕೆ ಹೋಗೋದು ಬೇಡ, ನಮ್ಮ ಕಲಬುರಗಿಯಲ್ಲಿಯೇ ನೀವಿದ್ದು ನಮ್ಮ ಕಲಬುರಗಿಯನ್ನು ನೀವು ಕಲ್ಯಾಣವನ್ನಾಗಿ ಮಾಡಬೇಕು, ಈ ಗ್ರಾಮವನ್ನು ಕಲ್ಯಾಣ ಗ್ರಾಮವನ್ನಾಗಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರ. ಆಗ ಅವರ ಒಂದು ಶಿಷ್ಯರ ಒಂದು ಭಕ್ತಿ ಭಾವಕ್ಕೆ ಮೆಚ್ಚಿ ಶರಣಬಸವೇಶ್ವರರು ಇದೇ ಒಂದು ಸ್ಥಳದಲ್ಲಿ ನೆಲೆ ನಿಂತು ಹಲವಾರು ಪವಾಡಗಳನ್ನು, ಹಲವಾರು ದಾಸೋಹಗಳನ್ನು ಮಾಡಿರ್ತಕ್ಕಂಥ ಕ್ಷೇತ್ರ ನೋಡ್ರಿ. ಅದ್ಭುತ ಸ್ಥಳ ಇದು. ಇಲ್ಲಿ ದಾಸೋಹ ಭವನ ತೋರಿಸ್ತೀನಿ ವೀಕ್ಷಕರೇ. ನೀವು ಯಾವ ತರ ಅಂದ್ರೆ ಈ ಭಾಗದಲ್ಲಿ ಎಲ್ಲಾ ರೈತರು ಏನ್ ಬೆಳೆ ಬೆಳಿತಾರಲ್ರಿ, ಆ ಬೆಳೆಯ ಮೊದಲ ಫಸಲು ಅವ್ರು ತಮ್ಗೆ ಎಷ್ಟಾಗುತ್ತೆ ಅಷ್ಟು ದಾಸೋಹಕ್ಕೆ ಸಮರ್ಪಣೆ ಮಾಡ್ತಾರೆ ನೋಡ್ರಿ. ದವಸ ಧಾನ್ಯಗಳಾಗಿರ್ಬೋದು, ದುಡ್ಡಾಗಿರ್ಬೋದು, ಆಮೇಲೆ ಕೆಲವಾರು ಆಹಾರ ಪದಾರ್ಥಗಳು, ರೊಟ್ಟಿ ಈ ತರ ಮಾಡ್ಕೊಂಡು ಬಂದು ದಾಸೋಹ ಕೊಡ್ತಾರೆ ಇಲ್ಲಿನ ಜನ. ದಾಸೋಹ ಭವನದಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಯಾವ ತರ ಇದೆ ಅಂತ ತೋರಿಸ್ತೀನಿ ನಾನು. ಮಹಾದಾಸೋಹಿ ಶರಣಬಸವೇಶ್ವರರು ಪವಾಡ ನಡೆಸಿರೋದನ್ನ ಇಲ್ಲಿ ಒಂದು ದೃಶ್ಯವಾಗಿ ಎಲ್ಲರಿಗೆ ತೋರ್ಸಕ್ ಹಾಕ್ಯಾರ ನೋಡ್ರಿ. ಶರಣಬಸವೇಶ್ವರ ದೇವಸ್ಥಾನದ ಇನ್ನೊಂದು ವಿಶೇಷ ಏನು ಅಂದ್ರೆ, ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಬಂದು ಬೇಡಿದಾಗ ಮಕ್ಕಳ ಫಲವನ್ನು ನೀಡಿರ್ತಕ್ಕಂತ ಕ್ಷೇತ್ರ ನೋಡ್ರಿ ಇದು. ಆಗಿನ ಕಾಲದಲ್ಲಿ ವೃದ್ಧ ದಂಪತಿಗಳು ಬಂದು ನಮಗೆ ಮಗು ಬೇಕು ಅಂತ ಕೇಳಿದಾಗ ಅವರು ವಯೋವೃದ್ಧರಾಗಿರ್ತಾರ, ಹಂಗಾಗಿ ಅವರಿಗೆ ತಮ್ಮ ಮಗುವನ್ನೇ ತಗೊಳ್ಳಿ ಅಂತ ದಾನವಾಗಿ ನೀಡಿದಂತ ಅದ್ಭುತ ಒಂದು ದೃಶ್ಯ ನೋಡಿ ವೀಕ್ಷಕರೇ. ಅಂದ್ರೆ ಈ ಕ್ಷೇತ್ರದಲ್ಲಿ ಯಾರೆಲ್ಲ ಬಂದು ಏನೆಲ್ಲ ಬೇಡ್ತಾರಲ್ರಿ, ಎಲ್ಲಾನು ಆ ಒಂದು ಶರಣಬಸವೇಶ್ವರರು ದಾನವಾಗಿ ನೀಡಿರ್ತಕ್ಕಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು.
ಈಗನೂ ಸಹ ಜನರು ಎಲ್ಲರೂ ನಂಬ್ಯಾರ ನೋಡ್ರಿ. ನಾವು ಬಂದು ಈ ಕ್ಷೇತ್ರಕ್ಕೆ ಏನು ಬೇಡ್ಕೊಂತೀವಲ್ರಿ, ಬೇಡ್ಕೊಂಡದ್ದು ಎಲ್ಲಾನು ಶರಣಬಸವೇಶ್ವರರು ನಮ್ಗೆ ದಯ ಪಾಲಿಸ್ತಾರ. ವಿದ್ಯೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಈ ತರ ಎಲ್ಲಾ ನಮ್ಮ ಆರ್ಥಿಕ ಪರಿಸ್ಥಿತಿ ಗಂಭೀರ ಆಗಿತ್ತಂದ್ರ ಅದನ್ನು ಸಹ ಎಲ್ಲವನ್ನು ಆಸೆಗಳು ಈ ಒಂದು ದೇವಸ್ಥಾನಕ್ಕೆ ಬಂದ್ರೆ ಈಡೇರ್ತಾವ ನೋಡ್ರಿ. ನೋಡಿ ಫ್ರೆಂಡ್ಸ್, ಮಹಾತ್ಮ ಗಾಂಧೀಜಿ ಅವರು ಈ ಸಂಸ್ಥಾನಕ್ಕೆ ಭೇಟಿ ನೀಡಿ ಶರಣಬಸವಪ್ಪ ಅಪ್ಪ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ನೋಡ್ರಿ. ರಜಾಕಾರರ ಅವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಮಠಕ್ಕೆ ಭೇಟಿ ನೀಡಿರ್ತಾರೆ. ಅದೇ ಒಂದು ಪಾರಂಪರ್ಯಗತವಾಗಿ ಎಲ್ಲ ರಾಜಕಾರಣಿಗಳು ಈಗಲೂ ಸಹ ಮಠಕ್ಕೆ ಬರ್ತಾರೆ ನೋಡ್ರಿ. ಇಲ್ಲಿ APJ ಅಬ್ದುಲ್ ಕಲಾಂ ಅವರು ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರೊಂದಿಗೆ ಭೇಟಿಯಾದಂಥ ಕ್ಷಣ ನೋಡ್ರಿ. APJ ಅಬ್ದುಲ್ ಕಲಾಂ, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ, ಆಮೇಲೆ LK ಅಡ್ವಾಣಿ ಅವ್ರು ಬಂದಿದ್ದರು ನೋಡ್ರಿ. ಅದು ಫೋಟೋ. ಎಲ್ಲ ರಾಜಕಾರಣಿಗಳು ಬರ್ತಾರೆ ನೋಡ್ರಿ ಸತತವಾಗಿ. ದಾಸೋಹ ಮಂಟಪದ ಎಂಟ್ರೆನ್ಸ್ ನೋಡ್ರಿ. ಶರಣಬಸವೇಶ್ವರ ಮಹಾದಾಸೋಹದ ಒಳಗಿರ್ತಕ್ಕಂಥ ಪ್ಲೇಸ್ ನೋಡ್ರಿ. ಇದು ಮಹಾದಾಸೋಹದ ಒಳಗ ಇಲ್ಲಿ ಲಿಂಗ ಪೂಜೆ ಮಾಡಿ, ಅಂದ್ರೆ ಮೊದ್ಲಿನವರು ಶರಣಬಸವೇಶ್ವರ ಅಪ್ಪನವರು ಲಿಂಗ ಪೂಜೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಸ್ಥಳ ನೋಡ್ರಿ. ಮತ್ತೆ ಈಗ ಇರ್ತಕ್ಕಂಥ ಪೀಠಾಧಿಪತಿಗಳು, ಮೊದ್ಲಿನವ್ರ ಪೀಠಾಧಿಪತಿಗಳು ಎಲ್ಲ ಫೋಟೋ ಮತ್ತು ಮೇಣದ ಚಿತ್ರಗಳದವ, ತೋರಿಸ್ತೀನಿ. ಇಲ್ಲಿ ಬನ್ನಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡ್ರಿ. ಮ್ಯಾಲ್ ನೋಡ್ರಿ ಒಂದು ಬಂಗಾರ ಸುವರ್ಣ ಭರಿತವಾಗಿರ್ತಕ್ಕಂಥ ಗೋಪುರ ನೋಡ್ರಿ. ದಾಸೋಹ ಭವನದಲ್ಲಿ ಶರಣಬಸವೇಶ್ವರರ ಜೀವನ ವೃತ್ತಾಂತವನ್ನು ತಿಳಿಸುವ ಹಲವಾರು ಚಿತ್ರಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ ನೋಡ್ರಿ. ಇದು ಮೊದಲನೇದು ನೋಡ್ರಿ. ಅಂದ್ರೆ ಶರಣಬಸವೇಶ್ವರರು ಬಾಲಕರಾಗಿದ್ದಾಗ ಅವರ ಗುರುಗಳಾದ ಮರುಳಾರಾಧ್ಯರಿಂದ ಮಹಾದಾಸೋಹಿ ಶರಣಬಸವೇಶ್ವರರು ವಿದ್ಯಾ ದೀಕ್ಷೆಯನ್ನು ಪಡಿತಕ್ಕಂತಹ ಒಂದು ಚಿತ್ರಣ ನೋಡಿ ವೀಕ್ಷಕರೇ. ಇದು ನೋಡ್ಬೋದು ನೀವು, ಎಷ್ಟು ಸುಂದರವಾಗಿ ಅದ್ ನೋಡ್ರಿ. ಇನ್ನು ಅನೇಕ ಚಿತ್ರಗಳು ಇಲ್ಲಿ ಅದಾವ. ಅಂದ್ರೆ ಅವರ ಜೀವನ ವೃತ್ತಾಂತ ಆಗಿರ್ಬೋದು, ಅವರು ಕಾಯಕದಲ್ಲಿ ನಿರತರಾದಾಗ ಮಾಡ್ತಕ್ಕಂತಹ ಕೆಲಸ ಆಗಿರ್ಬೋದು, ಅವರು ಒಕ್ಕಲ್ತನ ಮಾಡಿರ್ತಕ್ಕಂಥವು ಎಲ್ಲವನ್ನು ಚಿತ್ರ ಅದಾವ, ತೋರಿಸಿ ನೋಡ್ರಿ. ಆ ಕಡೆ ಭಾಗದಾಗ ಅದಾವ ನೋಡಿ ಸ್ನೇಹಿತರೆ. ಶರಣಬಸವೇಶ್ವರರು ತಮ್ಮ ಪಾಲಿಗೆ ಬಂದಂತಹ ಒಂದು ಮರಳು ಭೂಮಿಯಲ್ಲಿ ಅತಿ ಯಥೇಚ್ಛವಾಗಿ ದವಸ ಧಾನ್ಯಗಳನ್ನು ಬೆಳೆದು ಎಲ್ಲಾ ಬಡ ಜಂಗಮರಿಗೆ ದಾಸೋಹ ಮಾಡಿರ್ತಕ್ಕಂತಹ ಒಂದು ಚಿತ್ರ ನೋಡ್ರಿ. ಇದು ಅಂದ್ರೆ ತಮ್ಮ ಹೊಲದಲ್ಲಿ ಬೆಳತಕ್ಕಂತ ಎಲ್ಲಾ ರಾಶಿಯ ಫಸಲನ್ನು ಬಡವರಿಗೆ, ಜಂಗಮರಿಗೆ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ನೋಡ್ರಿ. ಇದರಿಂದ ಒಂದು ಕಥೆನೇ ಅದ, ಅದನ್ನ ಹೇಳ್ತೀನಿ ನಾನು ನಿಮ್ಗ. ನೆಕ್ಸ್ಟ್ ಚಿತ್ರ ನೋಡ್ಬೋದು ನೀವು. ಅವರು ಅರಳಗುಂಡಿಗೆಯನ್ನು ಬಿಟ್ಟು ದಾಸೋಹದೆಡೆಗೆ ಪ್ರಯಾಣ ಹೊರಟಾಗ, ಅಂದ್ರೆ ಅವರು ಅರಳುಗುಂಡಿಗೆಲಿಂದ ಶರಣಬಸವೇಶ್ವರರು ಕಲಬುರಗಿಗೆ ಬರ್ಬೇಕಾದ್ರ ದಾರಿಯಲ್ಲಿ ಭೀಮಾ ನದಿ ತುಂಬಿ ಹರಿಯುತ್ತಿದ್ದಾಗ ಅವ್ರಿಗೆ ಎದುರಾದಂತಹ ಸಮಸ್ಯೆ, ಅವರಿಂದ ಅನುಯಾಯಿಗಳನ್ನು ಬರಕತ್ತಾರ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗೋಹತ್ಯೆ ನಿಷೇಧ ಮಾಡ್ತಕ್ಕಂತಹ ಶರಣಬಸವೇಶ್ವರ ನೋಡ್ರಿ. ಅಂದ್ರೆ ಆಕಳನ್ನು ವಧೆ ಮಾಡಬೇಕು ಅಂತ ಹೊರಟಾಗ ಅವರು ಅಹಿಂಸೆಯನ್ನು ಖಂಡಿಸ್ತಾರ ನೋಡ್ರಿ. ಬಸವಣ್ಣನವರ ಮಾರ್ಗವನ್ನು ಅನುಸರಿಸ್ತಾರ ನೋಡ್ರಿ ಶರಣಬಸವೇಶ್ವರರು. ಅದೇ ತರ ಕಣ್ಣಿಲ್ಲದ ಕುರುಡನಿಗೆ ಕಣ್ಣನ್ನು ಭಿಕ್ಷಾಗಿ ಕೊಟ್ಟಂತಹ ಚಿತ್ರಣ ನೋಡ್ರಿ. ಅದು ನೋಡ್ಬೋದು ನೀವು. ಆಮೇಲೆ ಅವರು ಯಾವ ತರ ಪ್ರಾಣಿ ಪಕ್ಷಿಗಳ ಪ್ರೇಮಿ ಆಗಿದ್ರು ಅಂತಂದ್ರೆ, ಅಲ್ಲಿ ನೋಡ್ರಿ ಜಿಂಕೆಯನ್ನು ತಮ್ಮ ಮಡಿಲಿನಲ್ಲಿ ಹಾಕೊಂಡಿರ್ತಕ್ಕಂಥ ಚಿತ್ರ ಅದ್ ನೋಡ್ರಿ. ದನಕರುಗಳು ಸುತ್ತ ನಿಂತ ನೋಡ್ರಿ, ಎಷ್ಟು ಅದ್ಭುತವಾದಂತಹ ಚಿತ್ರ ನೋಡ್ರಿ. ಶರಣಬಸವೇಶ್ವರರ ಈ ಚಿತ್ರಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಶರಣಬಸವೇಶ್ವರರ ದಂಪತಿಗಳು ತಮ್ಮ ಶಿವಪೂಜೆಗಾಗಿ ಪತ್ರಿ ಹರ್ಕೊಂಡ್ಬರ್ಬೇಕು, ಬಿಲ್ ಪತ್ರಿ ಹರ್ಕೊಂಡ್ಬರ್ಬೇಕು ಅಂತ ಪತ್ರಿ ವನಕ್ಕೆ ಹೋಗುವಾಗ ಕಳ್ಳರ ಅಡ್ಡಗಟ್ಟಿದಂತ ಸಂದರ್ಭ ನೋಡ್ರಿ. ಇವರಿಗೆ ಎದುರಾದಂಥ ಸಮಸ್ಯೆಗಳು ಅಷ್ಟಿಷ್ಟಲ್ಲ ನೋಡ್ರಿ. ಇವರ ಶಿವಪೂಜೆಗಾಗಿರ್ಬೋದು, ಇವರ ಕಾಯಕ ದಾಸೋಹಕ್ಕಾಗಿರ್ಬೋದು, ಹಲವಾರು ಜನರು ಅಡ್ಡಿಪಡಿಸ್ತಾರೆ. ಆ ಎಲ್ಲ ಅಡೆತಡೆಗಳನ್ನು ಎದುರಿಸಿ ಜನರಿಗೆ ಒಂದು ದಾಸೋಹವನ್ನು
ನೀಡಿದಂತಹ ಚಿತ್ರಣ ನೋಡಿ. ಶರಣಬಸವಪ್ಪ ಅಪ್ಪನವರ ಪೀಠ ನೋಡ್ರಿ ಇದು. ಅಪ್ಪ ಅವರು ಕೂಡೋದು. ಒಂಬತ್ತು ಪೀಠಾಧ್ಯಕ್ಷರು ಈ ಮಠವನ್ನು ಮುಂದುವರಿಸ್ಕೊಂಡು ಹೊಂಟಾರ ನೋಡ್ರಿ. ಇವರೇನೋ ಏಳನೇದವ್ರು ನೋಡ್ರಿ ಇದು. ಅಂದ್ರೆ ಶರಣಬಸವಪ್ಪ ಅಪ್ಪ ಅವರ ಅಪ್ಪಾಜಿ ದೊಡ್ಡಪ್ಪ ಅಪ್ಪನವ್ರು ನೋಡ್ರಿ. ಇದಾದ ತಕ್ಷಣ ಈಗೇನು ಕಲ್ಯಾಣ ಕರ್ನಾಟಕದ ಅಕ್ಷರ ಕ್ರಾಂತಿಯ ಜನಕ, ಮಹಾದಾಸೋಹಿಯ ಒಂದು ರೂವಾರಿ ಅಂತ ಕರೆಸಿಕೊಳ್ತಕ್ಕಂತಹ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವ್ರದ ಮೇಣದ ಚಿತ್ರ ನೋಡ್ರಿ ಇದು. ಇವಾಗೇನು ಜೀವಂತ ಅದಾರೇನೋ, ಸದಾ ಹಸನ್ಮುಖಿಯಾಗಿ ಅವ್ರು ಇದೇ ಥರ ಇರ್ತಿದ್ರು ನೋಡ್ರಿ. ಆದರೆ ಅವ್ರೀಗ ನಮ್ಮೊಂದಿಗೆ ಇಲ್ಲ. ನಮ್ಮನ್ನಗಲ್ಲಿ ಸುಮಾರು ಒಂದು ಈಗ ಶ್ರಾವಣದಾಗ ಇವರು ಲಿಂಗೈಕ್ಯರಾದ್ರು ನೋಡ್ರಿ. ಅವ್ರು ಲಿಂಗೈಕ್ಯ ಆಗಿರ್ತಕ್ಕಂಥ ಸ್ಥಳನೂ ತೋರಿಸ್ತೀನಿ. ಆಗಸ್ಟ್ 14ನೇ ತಾರೀಕು ಶ್ರಾವಣ 2025 ಇವರು ಲಿಂಗೈಕ್ಯರಾಗ್ತಾರ. ಇವ್ರು ನಮ್ಮೊಂದಿಗಿಲ್ಲ ಈಗ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಕ್ರಾಂತಿಯನ್ನೇ ಒಂದು ಹುಟ್ಟು ಹಾಕಿರ್ತಕ್ಕಂತಹ ಮಹಾ ತತ್ವಜ್ಞಾನಿ ಅಂತಾನೆ ಹೇಳ್ಬೋದು ನೋಡಿ ವೀಕ್ಷಕರೇ. ಅದ್ಭುತವಾದಂಥವ್ರು ನೋಡ್ರಿ ಇವರು. ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಪುತ್ಥಳಿ ನೋಡ್ರಿ ಮ್ಯಾಲ ಇರೋದು. ಇಲ್ಲೇನು ಕೆಳಗದಾರಲ್ರಿ ಇವರು, ಅವ್ರ ತಾಯಿ ನೋಡ್ರಿ, ಗೋದುತಾಯಿ ಅಂತೇಳಿ. ಇವ್ರ ಹೆಸರಲ್ಲಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳದಾವ್ ನೋಡ್ರಿ. ಗೋದುತಾಯಿ ಕಾಲೇಜು, D.Ed ಕಾಲೇಜು, B.Ed ಕಾಲೇಜು, ಆಮೇಲೆ ಬಾಲಕಿಯರ ಕಾಲೇಜು ಭಾಳ ಅದಾವ್ ನೋಡ್ರಿ ಗೋದುತಾಯಿ ಕಾಲೇಜುಗಳು.